artificial intelligence and advanced tech. ಜೀವ ತುಂಬೋದಲ್ಲ, ಅದಕ್ಕೆ ಬೇಕಾಗಿರೋ ಜೀವ ತುಂಬ್ತೀವಿ ಇದೆ ಅಂತಲ್ಲ, ಬಹಳ ವರ್ಷಗಳಿಂದ ಇದೆ ಇದು. ಈಗ ಸಡನ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ರೆ AI ಅಂಡರ್ ಬ್ರಾಂಚ್ಗಳು ಬಂದಿದ್ದಾವೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆ ಅಂತಾನೆ ಹೇಳ್ತೀವಿ. ಅದ್ರ ಬಗ್ಗೆ ತಿಳ್ಕೊಂಡ್ವಿ ಏನಂಗಂದ್ರೆ ಜೊತೆಯಲ್ಲಿ ಅದ್ರದ್ದು ಎಲ್ಲೆಲ್ಲಿ ಅದ್ರದ್ದು ಇನ್ಫ್ಲುಯೆನ್ಸ್ ಇದೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಇದೆ ಅಂದ್ರೆ ಇಲ್ದೇ ಇರೋ ಫೀಲ್ಡೇ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಬಟ್ ನಾವು ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇನ್ನೂ ಒಂದಷ್ಟು ಕ್ವಶನ್ಗಳನ್ನ ಇಟ್ಕೊಂಡು ಈ ವಾರ ಮತ್ತೆ ಬಂದಿದೀವಿ. ವೆಲ್ಕಮ್ ಟು ಪಾರ್ಟ್ 2. ಜೊತೆಗೆ ಹೋದ ವಾರ ಎಲ್ಲರೂ ಕ್ವಶನ್ ಕೇಳಬೇಕು ಅನ್ಕೊಂಡಿದ್ವಿ, ಅಷ್ಟೊಂದು ಕ್ವಶನ್ ಕೇಳಕ್ ಆಗಿದ್ದಿಲ್ಲ. ಇವತ್ತು ನಾವು ಕ್ವಶನ್ನ ತಂದಿದ್ದೀವಿ. ಹಾಗಾದ್ರೆ ಅಜಿತ್ ಅವರಿಂದನೇ ಸ್ಟಾರ್ಟ್ ಮಾಡೋಣ. ಅಜಿತ್, ನಿಮ್ಮವೇನೆಲ್ಲ ಕ್ವಶನ್ಸ್ ಇದೆ ಕೇಳೋದಕ್ಕೆ? ನಂದು ಒಂದೆರಡು ಕ್ವಶನ್ಸ್ ಇದೆ ಅಷ್ಟೇ. ಸೊ ಒಂದು ಬಂದ್ಬಿಟ್ಟು ಈಗ AI ಬಂದ್ಬಿಟ್ಟು ಚಾಟ್ GPT ಗೆ ಏನಾದ್ರು ಲಿಂಕ್ ಇದೆ? ಚಾಟ್ GPT ಬಂದು AI ಮೇಲೆ ವರ್ಕ್ ಆಗೋದು. AI ನಾನು ಅವತ್ತೇ ಹೇಳಿದ್ದೆ, AI ಅಂದರೆ ಇದೊಂದು ದೊಡ್ಡ ಬ್ರಾಂಚ್ ಅಂತ. ಅದರ ಕೆಳಗಡೆ ನಾವೇನೇನು ಯೂಸ್ ಮಾಡ್ತೇವೆ ಅದೆಲ್ಲ ಬರುತ್ತೆ. ಈಗ ಚಾಟ್ GPT ಅನ್ನೋದು ಅದರ ಒಂದು ಭಾಗ ಅಷ್ಟೇ. ಅದನ್ನು LLM ಅಂತಾರೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತಾರೆ, ಅಥವಾ ಜನರೇಟಿವ್ AI ಅಂತಾರೆ. ಅದರ ಮೂಲಕ ಅಂದರೆ ಅದರ ಒಂದು ಅಪ್ಲಿಕೇಶನ್ ತಗೊಂಡು ಇದನ್ನು ಡೆವಲಪ್ ಮಾಡಿರೋದು. AI ಅಂದ್ಕೊಂಬಿಟ್ರೆ ಈಗ ನಾವು ಜಸ್ಟ್ ಯಾವುದೋ ಒಂದು ಯೂಟ್ಯೂಬ್ ಅಲ್ಗಾರಿದಮ್ ನೋಡ್ತೀವಿ, ಅದು AI. ಇಟ್ಸ್ ಅ ಬಿಟ್ ಆಫ್ AI. ದಟ್ಸ್ ನಾಟ್ ಅ ಕಂಪ್ಲೀಟ್ಲಿ AI. ಅದೇ AI ಅಂತಲ್ಲ, ಬಹಳ AI ಇದ್ದಾವೆ. ಬಹಳ AI ಇನ್ ದ ಸೆನ್ಸ್ ಹೆಂಗೆ ಅಂದರೆ, ಒಂದು ಸಮುದ್ರದಲ್ಲಿ ಒಂದು ಡ್ರಮ್ ಆಫ್ ವಾಟರ್ ತೆಗಿತೀಯ, ಅದು ಒಂದು ಮಾಡೆಲ್ಲು, ಅದು ಒಂದು ವರ್ಕ್ ಆಗುತ್ತೆ, ಅದೊಂದು ಚಾಟ್ GPT ಅಂತ ಅನ್ಕೋ. ಇನ್ನೊಬ್ಬ ಏನು ಮಾಡ್ತಾನೆ, ದೊಡ್ಡ 10 ಡ್ರಮ್ ಇರೋ ಕ್ವಾಂಟಿಟಿನ ತೆಗೆದು ಇನ್ನೊಂದೇನೋ ಯೂಸ್ ಮಾಡ್ಕೊತಾನೆ ಅಂದರೆ AI ಮೇಲೆ. ಬಟ್ ಆ ಸಮುದ್ರ ಇದೆಯಲ್ಲ, ಆ ಸಮುದ್ರ AI ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಮಗೆ ಅದರಲ್ಲಿ ಏನು ಬೇಕೋ ಅದನ್ನು ತಗೊಂಡು ನಾವು ಡೆವಲಪ್ ಮಾಡ್ಕೊತೀವಿ. ಅದರಿಂದ ನಾನು ಅವತ್ತು ಹೇಳಿದೆ, ಡೀಪ್ ಲರ್ನಿಂಗ್ ಇದ್ದಾವೆ, RNN ಅಂತ ಇದ್ದಾವೆ, ನ್ಯೂರಲ್ ನೆಟ್ವರ್ಕ್ ಇದ್ದಾವೆ. ಸೊ ಬೇಜಾನ್ ಸಿಕ್ಕಾಪಟ್ಟೆ ಬ್ರಾಂಚ್ಗಳಿದ್ದಾವೆ. ಅದರಲ್ಲಿ ಟಾಪ್ ಪಾಪ್ಯುಲರ್ಗಳು ಯಾವುದು ಅಂದರೆ ಮಷಿನ್ ಲರ್ನಿಂಗ್ ಅಂತೀವಿ. AI ಒಳಗಡೆ ಮಷಿನ್ ಲರ್ನಿಂಗ್ ಇದೆ, RNN ರಿಕರ್ಸಿವ್ ನ್ಯೂರಲ್ ನೆಟ್ವರ್ಕ್ ಅಂತ ಇದೆ, ಡೀಪ್ ಲರ್ನಿಂಗ್ ಅಂತ ಇದೆ. ಈ ಥರ ಬಹಳಷ್ಟು ಇದ್ದಾವೆ. ದೀಸ್ ಆರ್ ಆಲ್ ಮೇಜರ್ ಆಗಿದ್ದಾವೆ. ಈಗ ಚಾಟ್ GPT ಅಂತ ಬಂದ್ಬಿಟ್ಟು ಇಟ್ಸ್ ಅ ಜನರೇಟಿವ್ AI, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಮೇಲೆ ಡಿಪೆಂಡೆಂಟ್ ಆಗಿರೋದು ಅಷ್ಟೇ ಅದ್ರದ್ದು ಬಗ್ಗೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಆಮೇಲೆ ಗೂಗಲಲ್ಲಿ ಆಗಿರ್ಬೋದು, ಇವಾಗ ಆಲ್ರೆಡಿ ಒಂದು AI ಮೇಲೆ ಅಪ್ಲಿಕೇಶನ್ಸ್ ಬಂದಿದೆ. ಅದಾದ್ಮೇಲಿಂದ ಅದೇ ನಾವೇನಾದರೂ ಒಂದು ಕೇಳಿದರೆ ಅದು ಆಟೋಮೆಟಿಕ್ಲಿ ಜನ್ರೇಟ್ ಆಗಿಬಿಡುತ್ತೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ. ಸೊ ಇದೆಲ್ಲ ಯಾವ ಥರ ತಯಾರಾಗುತ್ತೆ? ಸೊ ಇದು ಸಡನ್ನಾಗಿ ಹೇಳೋದ್ನಲ್ಲ, ಇದು ಏನು ಜಸ್ಟ್ ಈಗ 1 ವರ್ಷ ಅಥವಾ 2 ವರ್ಷದಿಂದ ಬಹಳ ಪಾಪ್ಯುಲರ್ ಆಗಿದೆ. ಇಟ್ ಡಸಂಟ್ ಮೀನ್ ದಟ್ ಲಾಸ್ಟ್ ಕಾಲಲ್ಲೂ ಕೂಡ ಮನೋಹರ್ ಹೇಳ್ತಾ ಇದ್ರು. ಅಂದರೆ ಇದೇನು ಸಡನ್ನಾಗಿ ಡೆವಲಪ್ ಆಗಿಲ್ಲ, ಬಹಳ ವರ್ಷಗಳಿಂದನೇ ಡೆವಲಪ್ ಆಗಿರೋದು. ನಮಗೆ ಈಗ ಆ್ಯಕ್ಷನ್ ಬಂದಿರೋದು. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಲೈನ್ ಹೇಳ್ತೀನಿ. ಈಗ ನೀವೇನು ಚಾಟ್ GPT ಯೂಸ್ ಮಾಡ್ತಾ ಇದ್ದೀರಾ, ಅದು ಆಲ್ರೆಡಿ 2 ವರ್ಷ ಹಿಂದೆಗಡೆ ಇರೋ ಟೆಕ್ನಾಲಜಿನ ಹಿಡ್ಕೊಂಡು ಯೂಸ್ ಮಾಡ್ತಾ ಇರೋದು. ಅಂದರೆ ಇನ್ನು ನಮಗೆ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಇರೋದು ಇನ್ನೂ ಓಪನ್ ಸೋರ್ಸ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು 2 ರಿಂದ 3 ವರ್ಷ ಹಿಂದೆಗಡೆ ಇರೋ ಟೆಕ್ನಾಲಜಿಗೆ ವಾವ್ ಅಂತ ಇದ್ದೀವಿ. ಎಕ್ಸಿಸ್ಟಿಂಗ್ ಟೆಕ್ನಾಲಜಿನ ಇನ್ನೂ ಪಬ್ಲಿಕ್ಕಿಗೆ ರಿಲೀಸ್ ಮಾಡಿಲ್ಲ. ಯಾವ ಥರ ಅಂದರೆ, ಮೊದಲು ಈಗ ಮಷಿನ್ ಲರ್ನಿಂಗ್ ಅಂದರೆ ನಾವು ಮಷಿನಿಗೆ ಹೇಳ್ಕೊಡ್ಬೇಕಿತ್ತು, ನೋಡಪ್ಪ ಈ ಕೆಲಸ ಮಾಡು, ಅದು ಬಂದರೆ ಈ ವ್ಯಾಲ್ಯೂ ಆಡು, ಇದು ಬಂದರೆ ಈ ವ್ಯಾಲ್ಯೂನ ಆ್ಯಡ್ ಮಾಡು, ಮತ್ತು ನೀನು ಸ್ವಲ್ಪ ಕಲಿ ಅಂತ ಹೇಳ್ತಿದ್ವಿ. ಇವಾಗ ಏನು ಮಾಡ್ತಾ ಇದೆ ಅಂದರೆ, ಈಗ AI ಯಾವ ಥರ ಬೆಳೆದಿದೆ ಅಂದರೆ, ಈವೊಂದು ನೀನು ಹೇಳ್ಕೊಡು ಬಿಡು, ನಾನೇ ಯೋಚನೆ ಮಾಡಿ ಅಡ್ವಾನ್ಸ್ ಲೆವೆಲಲ್ಲಿ ಹೋಗಿ ಲಾಜಿಕಲ್ ಥಿಂಕ್ ಮಾಡಿ, ನೀನು ಥಿಂಕ್ ಮಾಡೋಕ್ಕೂ ಆಗಲ್ಲ, ಆ ಥರದನ್ನು ಥಿಂಕ್ ಮಾಡಿ ನಾನು ಆನ್ಸರ್ ಕೊಡ್ತೀನಿ ಅಂತ ಆ ಲೆವೆಲಲ್ಲಿ ಆಲ್ರೆಡಿ ಆ ಥರ ಟೆಕ್ನಾಲಜಿ. ಬಟ್ ಅವೆಲ್ಲ ಪಬ್ಲಿಕ್ಕಿಗೇನು ಬಿಟ್ಟಿಲ್ಲ ಅವೆಲ್ಲ. ಹಂಗಂದರೆ ಯೂಸ್ ಮಾಡ್ತಾ ಇಲ್ವಾ? ಈಗ ಒಂದು ಟೆಕ್ನಾಲಜಿ ಬರಬೇಕು ಅಂದರೆ ಇವು ಕನ್ಸಿಡರಿಗೆ ಒಂದು ವಾಟ್ಸಪ್ಪೇ ತೊಗೊಳ್ಳಿ, ಅಥವಾ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮೇ ತೊಗೊಳ್ಳಿ. ಸ್ಟಾರ್ಟಿಂಗಿಗೆ ಅವ್ನು ಕಂಡಿಡಿದ ತಕ್ಷಣ ಬಿಟ್ಬಿಡ್ತಾನೆ, ಪಬ್ಲಿಕ್ಕಿಗೆ ಬಿಡೋದಿಲ್ಲ. ಅವನು ಟೆಸ್ಟಿಂಗ್ ಮಾಡಬೇಕು, ಸ್ವಲ್ಪ ಜನ ಉಪಯೋಗ ಮಾಡಬೇಕು, ಅವನಿಗೆ ಗೊತ್ತಿರೋ ಉಪಯೋಗ ಮಾಡಿ ರಿವ್ಯೂ ಕೊಟ್ಟಾದ ಮೇಲೆ 1 ವರ್ಷ ಅಥವಾ 6 ತಿಂಗಳಾದಮೇಲೆ ರಿಲೀಸ್ ಮಾಡ್ತಾನೆ. ಅದೇ ಥರ ಈಗ ಏನಕ್ಕೆ ಚಾಟ್ GPT 2 ವರ್ಷ ಇದ್ರೂ ಬಿಟ್ಟಿಲ್ಲ ಅಂದರೆ, ದರ್ ಆರ್ ಪ್ರೋಸು ಇರ್ತವೆ, ಕಾನ್ಸು ಇರ್ತವೆ. ಅದರಲ್ಲಿ ಅಡ್ವಾಂಟೇಜಸ್ಸು ಇರ್ತವೆ, ಡಿಸ್ಅಡ್ವಾಂಟೇಜಸ್ ಇರ್ತವೆ. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ನಮಗೆ ಬೆಸ್ಟ್ ಆಫ್ ವರ್ಷನ್ ಕೊಡೋದು.
ನಾವು ಹೇಳೋದ್ನಲ್ಲ, ನಾವಿನ್ನೂ 2 ವರ್ಷ ಲ್ಯಾಗಲ್ಲಿದ್ದೀವಿ. ನೀವೇನು ChatGPT ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ AI ಯೂಸ್ ಮಾಡ್ತಾ ಇದ್ದೀರಾ, ಇಟ್ಸ್ 2 to 3 year ಓಲ್ಡ್. ಅಂದರೆ 2025 ಅಂದರೆ 2022-23 ಬಾರ್ಡ್ರಲ್ಲಿರೋ ನಾವು AI ಯೂಸ್ ಮಾಡಿಕೊಂಡು ತಲೆನೇ ಕೆಟ್ಟೋಗ್ತಾ ಇದೆಯಪ್ಪ, ಈ ಥರ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಸ್ ಎಸ್ ಈಗ ನೀವು ChatGPTಯಲ್ಲಿ ಹೋಗಿ ಎಕ್ಸಿಸ್ಟಿಂಗ್ ನಿನ್ನೆ ಆಗಿರೋದು ಮೊನ್ನೆ ಆಗಿರೋದು ಡೇಟಾ ಕೇಳಿ ಕೊಡುತ್ತಾ ನೋಡಿಬೇಕಾದ್ರೆ, ಟ್ರೈ ಮಾಡಿ ನೋಡಿಬೇಕಾದ್ರೆ ಕೊಡೋದಿಲ್ಲ. ಬಿಕಾಸ್ ಇಟ್ಸ್ ಓಲ್ಡ್. ಅದಕ್ಕೋಸ್ಕರ ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ಇಟ್, ನೋ ಪ್ರಾಬ್ಲಮ್. ಹೇಳೋದ್ನಲ್ಲ, ನಾವಿನ್ನೂ ಮತ್ತೀಗ ಅನಾಲಿಟಿಕಲ್ ಅಥವಾ ಅಡ್ವಾನ್ಸ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಅದಿನ್ನೂ ಅಪ್ಲಿಕೇಬಲ್ ಆಗಿಲ್ಲ ಈಗಿರೋ ಎಕ್ಸಿಸ್ಟಿಂಗ್ GPT-ಗೆ. ನಾವು ChatGPT ಅನ್ನೋದು ಅದೊಂದು ಅಪ್ಲಿಕೇಶನ್ನು. ಈಗ ಹೆಂಗೆ ಅಂದರೆ, ನಾವು ಒಂದು ಮೆಸೇಜಸ್ ಕಳಿಸ್ಬೇಕು ಅಂದರೆ ವಾಟ್ಸಪ್ ಮೂಲಕ ಕಳಿಸ್ತೀವಿ, SMS ಮೂಲಕ ಕಳಿಸ್ತೀವಿ, ಹೈಕ್ ಮೂಲಕ ಕಳಿಸ್ತೀವಿ, ಟೆಲಿಗ್ರಾಮ್ ಮೂಲಕ ಕಳಿಸ್ತೀವಿ. ಅದೇ ಥರ ChatGPT ಇಟ್ಸ್ ಅ ವೇ ಆಫ್ ಜನರೇಟಿವ್ AI. ಆ ಥರ ಬಹಳಷ್ಟು ಇದ್ದಾವೆ. ಈಗ ಇದು ಬಂದ್ಬಿಟ್ಟು ChatGPT ಬಂದ್ಬಿಟ್ಟು ಓಪನ್ AI ಅವ್ರದ್ದು ಬಿಟ್ಟಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಕೋಪೈಲಟ್ ಅಂತ ಬಿಟ್ಟಿದ್ದಾರೆ, ಅವ್ರು ಮೈಕ್ರೋಸಾಫ್ಟ್ ಅವ್ರು ಬಿಟ್ಟಿರೋದು. ಗೂಗಲ್ ಅವರು ಜೆಮಿನಿ ಅಂತ ಬಿಟ್ಟರು. ಜೆಮಿನಿಗಿಂತ ಹಿಂದೆ ಅದ್ರ ಹೆಸರು ಬಾರ್ಡ್ ಅಂತ ಇತ್ತು, ಜೆಮಿನಿ ಅಂತ ಬಿಟ್ಟಿದ್ದಾರೆ. ಆ ಥರ 100 ಇದ್ದಾವೆ, 100 ಇದ್ದಾವೆ. ಮತ್ತು ಈಗ ಗೂಗಲ್ಗೆ ಟಕ್ಕರ್ ಕೊಡೋ ಒಂದು ಕಂಪ್ನಿ ಬರ್ತಾ ಇದೆ, ಪರ್ಪ್ಲೆಕ್ಸಿಟಿ ಅಂತ, ನೀವು ಕೇಳಿರ್ಬೋದು. ಅದರ CEO ಬಂದ್ಬಿಟ್ಟು IIT ಮಡ್ರಾಸಲ್ಲಿ ಹೋಗಿ ಅಲ್ಲೋಗಿ ಇದನ್ನು ಮಾಡಿರೋದು. ನಾನು ಅವ್ನು ಲಿಂಕ್ಡ್ಇನ್ ಪೇಜ್ ಕೂಡ ಓಪನ್ ಮಾಡಿ ನೋಡಿದೆ. ಅವನು ಸ್ಟಾರ್ಟಿಂಗ್ ಆಫ್ ದ ಕರಿಯರ್ ಓಪನ್ ಮಾಡಿದ್ದು. ಈಗ ನೀವೇನು ChatGPT ಅಂತ ಕಂಪ್ನಿ ಅಂತ ನೋಡ್ತಿರಲ್ಲ, ಅಲ್ಲಿ ಒಂದು 6 months to 8 months ಇಂಟರ್ನ್ಶಿಪ್ ಆಗಿ ವರ್ಕ್ ಮಾಡಿ, ಈಗ ನೀವು ಬೇಕಾದ್ರೆ ಪರ್ಪ್ಲೆಕ್ಸಿಟಿ ಅಂತ ಕೊಡಿ. ಇಟ್ಸ್ ಈಗ ಗೂಗಲಲ್ಲಿ ನಾವೇನಾದರೂ ಸರ್ಚ್ ಮಾಡಿದ್ರೆ, ಈಗ ಮೊದಲೆಲ್ಲ ಏನಿತ್ತು, ಗೂಗಲಲ್ಲಿ ಏನಾರು ಡೌಟ್ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡು, ಅದೊಂದು 50 ಲಿಂಕ್ ಕೊಡೋದು. ಪರ್ಪ್ಲೆಕ್ಸಿಟಿ ಕೂಡ ಬ್ಯಾಕ್ ಅಂದರೆ ಸಪೋರ್ಟೆಡ್ ಬೈ ಆ ಥರ ವರ್ಕ್ ಆಗುತ್ತೆ. ಬಟ್ ಆನ್ಸರು ನಿಮಗೆ ಎಕ್ಸಾಕ್ಟ್ಲಿ ಆ ಥರ ಗೂಗಲಲ್ಲಿ 10-15 ಲಿಂಕ್ ಕೊಡೋಲ್ಲ. ಎಕ್ಸಾಕ್ಟ್ಲಿ ಪಿನ್ ಟು ಪಿನ್ ಏನು ಮಾಡುತ್ತೋ ಅದೇ ಕೊಡುತ್ತೆ. ಈಗ ವಿಡಿಯೋ ಆಗಿರ್ಬೋದು, ಲಿಂಕ್ ಆಗಿರ್ಬೋದು. ಈಗ ನೀವೊಂದು ಇಮೇಜ್ ಕೊಡಿ ಅಂತ ಹೇಳ್ತೀರ ChatGPT-ಗೆ, ಅಲ್ಲ ಸರಿ ಗೂಗಲಿಗೆ ಇಮೇಜ್ ಕೊಡು, ಅದು 1000 ಇಮೇಜ್ ಕೊಡುತ್ತೆ. ನಮಗೆ ರಿಲೇಟಬಲ್ಲು ಕೊಡುತ್ತೆ, ಇರ್ರಿಲೇಟಬಲ್ಲು ಕೊಡುತ್ತೆ. ಪರ್ಪ್ಲೆಕ್ಸಿಟಿ ಹಂಗಲ್ಲ, ನಿನಗೇನು ಬೇಕೋ ಅದನ್ನು ಕೊಡುತ್ತೆ. ಸೊ ದರ್ ಆರ್ ಮೆನಿ ಇದೇ ಅದೇ ಇದೆ ಅಂತ ಇಲ್ಲ, ಬಹಳಷ್ಟು ಇದ್ದಾವೆ. ಹಾಗಾದರೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಇಷ್ಟೋ ತನಕ ಹೇಳಿದ್ರೆ ಅಫ್ಕೋರ್ಸ್ ಅವು ಅಡ್ವಾಂಟೇಜಸ್ ಎಲ್ಲ ಬರುತ್ತೆ. ಇನ್ನೂ ಒಂದಷ್ಟು ಅಡ್ವಾಂಟೇಜಸ್ಸು ಮತ್ತು ಯಾವುದೇ ಒಂದು ಟೂಲ್ ಆಗಿರ್ಬೋದು ಅಥವಾ ಎನಿಥಿಂಗ್ ಇದೆ ಅಂತ ಹೇಳಿದ್ರೆ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಸು ಇದೆ. ಒನ್ ಥಿಂಗ್ ನಾವು ಯೂಸ್ ಮಾಡೋದ್ರ ಮೇಲೂ ಆಗಿರಬಹುದು. ಹಾಗಾದರೆ AI ಇದು ಸ್ವಲ್ಪ ನಮಗೆ ಕುಲಂಕುಷವಾಗಿ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ನೀವು ಒಂದು ಸ್ವಲ್ಪ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಈಗ ಹೆಂಗೆ ಹೇಳಬೇಕು ಅಂದರೆ, ಈಗ ಕನ್ಸಿಡರ್ ನಾನೇ ಆಗಿರಲಿ, ನಾನೀಗ ಒಂದು ಡಾಕ್ಯುಮೆಂಟ್ ಏನಾರ ಬರೀಬೇಕು ಅಂದರೆ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ಡಾಕ್ಯುಮೆಂಟ್ ಏನಾರ ಬರೀಬೇಕು ಅಂದರೆ, ನನಗೆ ಮೊದಲೆಲ್ಲ ಒಂದು ಸಿಂಪಲ್ 2 ಪೇಜ್ ಡಾಕ್ಯುಮೆಂಟ್ ಬರೆಯೋದಕ್ಕೆ ನನಗೆ 1/2 hour ತಗೊಳೋದು. ಇವಾಗ ನನಗೆ 5 ನಿಮಿಷದಲ್ಲಿ ಬರಿತೀನಿ ನಾನು. ಅಂದರೆ ನಾನು ಕೂತ್ಕೊಂಡು ಬರಿತೀನಿ ಅಲ್ಲ, GPT-ಗೆ ಹೇಳ್ತೀನಿ ನಾನು, ನನಗೆ ಏನು ಬೇಕು, ಇದರಲ್ಲಿ ಯಾವ ವರ್ಡ್ ಆ್ಯಡ್ ಮಾಡಬೇಕು, ಯಾರ ಹೆಸರು ಆ್ಯಡ್ ಮಾಡಬೇಕು, ಯಾವ ಲೊಕೇಶನ್ ಆ್ಯಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬರೆಸ್ತೀನಿ. ಅದೇನು 100% ರೇಟಾಗಿ ಕೊಡುತ್ತಾ? ಕೊಡಲ್ಲ. ನಾನು ಮತ್ತೆ ಟ್ಯೂನ್ ಮಾಡ್ಕೋಬೇಕು. ನನಗೇನು ಮತ್ತೆ ಬೇಕು, ಫಾಂಟ್ ಸೈಜ್ ಇದು ದೊಡ್ಡದಿರಬೇಕು, ಅದು ಕಡಿಮೆ ಇರಬೇಕು ಅಂತ ನಾನು ಟ್ಯೂನ್ ಮಾಡಬೇಕು. ಸೊ ಅದು ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ, ನಾನು ಅದೊಂದೇ ಅಂತಿಲ್ಲ. ಮತ್ತು ಈಗ ಇನ್ನೊಂದು ಹೇಳಬೇಕು ಅಂದರೆ, ನಾನು ಎಜುಕೇಷನಿಗೆ ಬಂದರೆ, ಈಗ ಒಂದು ಮ್ಯಾಥಮೆಟಿಕ್ಸ್ ಅದು ಇಂಟಿಗ್ರೇಷನ್ ಒಂದು ಸಮ್ ಇದೆ ಅಂತ ಅಂದ್ಕೊಳ್ಳಿ. ಬುಕ್ಕಲ್ಲಿ ಒಂದು 6 ಸ್ಟೆಪ್ ಕೊಟ್ಟಿರ್ತಾನೆ, ನಮಗೆ ಅರ್ಥ ಆಗ್ತಾ ಇಲ್ಲಪ್ಪ, ನಾವು ಒಂಥರ ಮಿಡ್ ಲೆವೆಲ್ ಸ್ಟೂಡೆಂಟ್, ನಮಗೆ ನೋಡಿದ ತಕ್ಷಣ ಅರ್ಥ ಆಗಲ್ಲ. ನಾನು GPT ಕೊಡ್ತಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡು, ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡು ವಿತ್ 2 ಎಕ್ಸಾಂಪಲ್. ಮತ್ತು ಅದಕ್ಕೆ ಇನ್ನೊಂದು ಸರಿ ಹೇಳ್ಬೋದು, ನೋಡು ನನಗೆ ಎಕ್ಸ್ಪ್ಲೇನ್ ಮೀ ಲೈಕ್ ಅ 5th grade ಸ್ಟೂಡೆಂಟಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡು ಅಂದರೆ, ಅದೇ ಯೋಚನೆ ಮಾಡಿ ಅದೇ ಒಂದು ಎಕ್ಸಾಂಪಲ್ ಕೊಡುತ್ತೆ ನಮಗೆ, ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹೇಳಿದ್ನಲ್ಲ, ನಾವು ಹೆಂಗೆ ತುಂಬ ಹೆಲ್ಪ್ ಡೆಫಿನೆಟ್ಲಿ ನಾವೀಗ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಈಗ ನಾನು ಕೂಡ ವರ್ಕಿಂಗ್, ಈಗ ನನಗೇನಾದ್ರು ಟೆಕ್ನಿಕಾಲಿಟಿ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕಾನ್ಸೆಪ್ಟು ಇಟ್ಸ್ ಡಿಫಿಕಲ್ಟ್ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳಿ. ನಾನು ಬರ್ತೀನಿ, ನೋಡಪ್ಪ ಇದು ಡಿಫಿಕಲ್ಟ್ ಕಾನ್ಸೆಪ್ಟು, ನಾನು ಕಪಲ್ ಆಫ್ ಡಾಕ್ಯುಮೆಂಟ್ಸ್ ಹೋದರೆ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಚಿಕ್ಕ ಹುಡುಗಂಗೆ ಹೇಳ್ಕೊಡು ಅಂತ. ಅದು ಹೆಂಗೆ ಎಕ್ಸಾಂಪಲ್ ತೊಗೊಳುತ್ತೆ ಅಂದರೆ, ಕ್ಯಾಂಡೀಸ್ ಎಕ್ಸಾಂಪಲ್ ತೊಗೊಳುತ್ತೆ ಅಥವಾ ಆಪಲ್ ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಡುತ್ತೆ ನನಗೆ. ಸೊ ದಟ್ ನನಗೆ ಬೇಸಿಕ್ ಅರ್ಥ ಆಯಿತು. ನನಗೆ ಕಂಪೇರಿಟಿವ್ಲಿ ನಾನು ಮೇನ್ ಏನು ಅರ್ಥ ಮಾಡ್ಕೋಬೇಕು ಅಂತ ಇದ್ನೋ ಆವಾಗ ಸಿಂಕ್ ಮಾಡ್ತೀನಿ, ಅವಾಗ ಇನ್ನೂ ಬೇಗನೆ ಅರ್ಥ ಆಗುತ್ತೆ.
ನಾವು ಹೇಳಿದ್ನಲ್ಲ ಯಾವುದನ್ನು ಹೆಂಗೆ ಯೂಸ್ ಮಾಡ್ತೀವಿ, ಅಂದರೆ ಇದು ಡಿಸ್ಅಡ್ವಾಂಟೇಜ್ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಒಂದು ಈಗ ಯಾರ ಕೈಯಲ್ಲಿ ಸಿಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಇದೆಲ್ಲ. ಈಗ ಒಬ್ಬ ಒಳ್ಳೆಯವನ ಕೈಯಲ್ಲಿ ಸಿಕ್ಕರೆ ಅವ್ನು ಹೆಂಗೆ ಯೂಸ್ ಮಾಡಿಕೊಂಡು ಮೂಮೆಂಟ್ ತೊಗೊತಾನೆ ಅಂತ, ಇನ್ನೊಬ್ಬನ ಕೈಯಲ್ಲಿ ಇದನ್ನು ಮಾಡಿದ್ರೆ ಅವ್ನು ಹೆಂಗೆ ಮೂಮೆಂಟ್ ತೊಗೊತಾನೆ ಅದು ಮ್ಯಾಟ್ರ್ ಆಗುತ್ತಲ್ವ. ಎಸ್, ಇಂದ ಜಾಬ್ಸು ಹೋಗ್ತಿದ್ದಾವೆ ಅಂತಾರೆ, ನಿಜನ ಎಷ್ಟು ಪರ್ಸೆಂಟು? ಲೈಕ್ ನಾವು ಏನಾದರೂ ಏನ ಚೆನ್ನಾಗಿ ನಾವು ಕಲಿತ್ರು ಕೂಡ ಜಾಬ್ಸ್ನ ಕಳ್ಕೊತೀವ ಅಥವಾ ಹಿಂಗೆ ಅದು? ಇದು ಇಂದ ಜಾಬು ಕಳೆದೋಗುತ್ತೆ ಹಂಗೆ ಲೆಕ್ಕ ತಗೊಂಡ್ರೆ, ನಾವೀಗ ಸ್ಟಾರ್ಟಿಂಗ್ ಕಂಪ್ಯೂಟರ್ ಈರಾ ಬಂದಾಗ ಎಲ್ಲ ಬರೆಯೋರ್ದೆಲ್ಲ ಜಾಬ್ ಹೋಗುತ್ತೆ, ಯಾರು ಜಾಬೇ ಇರಲ್ಲ, ಎಲ್ಲರೂ ಕಂಪ್ಯೂಟ್ರು ಅಂತ ಹೇಳೋದು. ಹಂಗಾರೆ ಇಲ್ವಾ? ಈಗ ಬರೆಯೋರು ಈಗಲೂ ಇಲ್ವಾ? ಇದಾರಲ್ವಾ? ಸೊ ಇದೊಂದು ಬೂಮ್ ಅಂತ ಹೇಳ್ಬೋದು. ಇದು ನಾವು ಅದನ್ನು ತಗೊಂಡು ಎಲ್ಪ್ ಮಾಡಿಕೊಂಡು ಮೂಮೆಂಟ್ ತಗೋಬೇಕು. ಈಗ ನಾನು ಕಂಪ್ಯೂಟರ್ ಯೂಸ್ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಈಗ ಸೊ ಇಲ್ಲ, ನಾನು ಬರ್ಕಂತ ಕೂತ್ಕೊಂತಂದರೆ ಕ್ವಾಂಟಿಟಿ ಆಫ್ ವರ್ಕ್ ಜಾಸ್ತಿ ಆಗುತ್ತೆ, ನಮಗೆ ಕ್ವಾಲಿಟಿ ಆಫ್ ವರ್ಕ್ ಕಡಿಮೆ ಆಗುತ್ತೆ. ಸೊ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಬೇಗ ಕೆಲಸ ಮಾಡು. ಈಗ ನನಗೆ ಎಕ್ಸೆಲ್ ಶೀಟಲ್ಲಿ 1 to 1000 ಅಂತ ಬರೀಬೇಕು, ಬರ್ಕಂತ ಕೂರೋಕ್ಕಾಗುತ್ತಾ? ಎಕ್ಸೆಲ್ಲಾಗ ಒಂದು ಲೈನ್ ಹೇಳಿದ್ರೆ ಬರುತ್ತೆ. ಸೊ ನಾವು ಎಐನ ಯೂಸ್ ಮಾಡಿಕೊಂಡು ವರ್ಕನ್ನ ಎಷ್ಟು ಎಫಿಷಿಯೆಂಟಾಗಿ ಕಡಿಮೆ ಟೈಮಲ್ಲಿ ಹೆಂಗೆ ವರ್ಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ. ಈಗ ಎಐಯಿಂದ ಜಾಬ್ ಕಳೆದೋಗ್ತಾ ಇದೆ. ಏನು ಕಳೆದೋಗ್ತಾ ಇದೆ ಅಂದರೆ, ದ ಒನ್ ಹೂ ಡೋಂಟ್ ವಾಂಟ್ ಟು ಅಪ್ಗ್ರೇಡ್ ಹಿಮ್ಸೆಲ್ಫ್ ಆ್ಯಸ್ ಅ AI ಇಂಜಿನಿಯರ್, ಅಥವಾ ಎಐನ ಯೂಸ್ ಮಾಡಿಕೊಂಡು ಅವ್ನು ಮೂಮೆಂಟ್ ತೊಗೊಳಲ್ವಲ್ಲ. ಈಗ ನಾನು ಚಾಟ್ ಜಿ ಪಿ ಟಿ ಯೂಸ್ ಮಾಡಲ್ಲಪ್ಪ, ನಾನು ಬರೀ ಗೂಗಲ್ ಯೂಸ್ ಮಾಡ್ತೀನಿ ಅಂದರೆ, ಒಂದು ಅಪ್ಗ್ರೇಡ್ ಬಂದಾಗ ದ ಹೋಲ್ ವರ್ಲ್ಡ್ ಇಸ್ ಟಾಕಿಂಗ್ ಆನ್ AI, ರೈಟ್? ಬಂತು, ನಾನು ಅಪ್ಗ್ರೇಡ್ ಆದೆ, ಅದನ್ನು ಯೂಸ್ ಮಾಡ್ಕೊತೀನಿ. ನಾನು ಯೂಸ್ ಮಾಡ್ಕೊಂಡು ಮೂಮೆಂಟ್ ತಗೋಬೇಕು. ಇಲ್ಲ ನಾನು ಯೂಸ್ ಮಾಡಲ್ಲ, ನಾನು ಸೂಪರ್ ಬ್ರಿಲಿಯಂಟ್ ಅಂದರೆ ಡೆಫಿನೆಟ್ಲಿ ವಿಲ್ ಲೂಸ್ ದ ಜಾಬ್. ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ಮೂಮೆಂಟ್ ತೊಗೊತೀವಲ್ಲ. ಈಗ ಹಂಗೆ ಲೆಕ್ಕ ತಗೊಂಡ್ರೆ, ಈಗ ನೋಡಿ ಎಯಿಂದ ಜಾಬ್ ಹೋಗ್ತಾ ಇದೆ ಅನ್ನೋದಕ್ಕಿಂತ, ಈಗ ಒಂದು PPT ಮಾಡಬೇಕು ಅಂದರೆ ಮೊದಲೆಲ್ಲ ನಮಗೆ ಮಿನಿಮಮ್ ಒಳ್ಳೆ PPT ಪ್ರೆಸೆಂಟೇಷನ್ ಕೊಡಬೇಕು ಅಂದರೆ ಮಿನಿಮಮ್ 4 ರಿಂದ 5 ಅವರ್ ಬೇಕು. ಈಗ ವಿತಿನ್ ನಮಗೆ 1 ಅವರಲ್ಲಿ ನಮಗೆ ಔಟ್ಪುಟ್ ಬರ್ತಾ ಇದೆ. ಈಗ 3 ಅವರ್, ದ ರೆಸ್ಟ್ 3 ಅವರು ನಿನ್ನ ಪರ್ಸ್ನಲ್ ಟೈಮ್ನಲ್ಲಿ ಸ್ಪೆಂಡ್ ಮಾಡಿ, ನಿನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡು. ಅಂದರೆ ಅದು ಹೆಲ್ಪ್ ಆಗ್ತಾ ಅಲ್ವಾ? ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಇದೆ. ಹೇಳದ್ನಲ್ಲ, ಯಾರ ಕೈಯಲ್ಲಿ ಹೋಗುತ್ತೆ, ಹೆಂಗೆ ಯೂಸ್ ಮಾಡ್ತಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನಗೇನೋ ಎಯಿಂದ ಜಾಬ್ ಕಳ್ಕೊತಾರೆ ಅನ್ನೋದು ಸುಳ್ಳು. AI ಇನ್ನಷ್ಟು ಜಾಬ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ನಿಜ. AI ಇನ್ನಷ್ಟು ಜಾಬ್ನ ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ ಜಾಬ್ ಕ್ರಿಯೇಟ್ ಮಾಡುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೊದಲೆಲ್ಲ ಡೇಟಾ ಮೇಲೆ ಎಲ್ಲರೂ ಡೇಟಾ ಸೈಂಟಿಸ್ಟ್ ಅಂತಾರೆ, ಡೇಟಾ ಅನಲಿಸ್ಟ್ ಅಂತಾರೆ, ಡೇಟಾ ಇಂಜಿನಿಯರ್ಸ್ ಅಂತಾರೆ. ಮೊದಲೆಲ್ಲ ಇರಲಿಲ್ವಾ? ಮೊದಲೆಲ್ಲ ಇದ್ದರು, ಬಟ್ ಡೇಟಾಗೆ ಮೊದಲೆಲ್ಲ ವ್ಯಾಲ್ಯೂ ಇರಲಿಲ್ಲ ಅಷ್ಟೊಂದು. ಯಾಕೆ ಸಡನ್ ಮೂಮೆಂಟ್ ಬಂತು? ಸೊ ಇದು ಡಿಫ್ರೆಂಟ್ ಬ್ರಾಂಚ್ ಆಗಿ ಓಪನ್ ಆಯಿತು. ಮೊದಲೆಲ್ಲ ಡೇಟಾಬೇಸ್ ಇಂಜಿನಿಯರ್ ಅಂತ ಕರಿತಾ ಇದ್ರು ಒಬ್ಬನ, ಡೇಟಾ ಮೇಲೆ ವರ್ಕೊಂಡು ಡೇಟಾಬೇಸ್ ಇಂಜಿನಿಯರ್. ಈಗ ಡೇಟಾ ಅನಲಿಸ್ಟ್ ಬೇರೆ, ಡೇಟಾ ಇಂಜಿನಿಯರ್ ಬೇರೆ, ಡೇಟಾ ಸೈಂಟಿಸ್ಟು, ಅಂದರೆ ಬ್ರಾಡ್ ಆಗ್ತಾ ಇದೆ. ಇನ್ನೂ ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಈಗ ನಮ್ಮ ಜಾಬ್ ಹೋಗುತ್ತೆ, ನೀನು ಅಪ್ಗ್ರೇಡ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ಜಾಬ್. ನೀನು ಅಪ್ಗ್ರೇಡ್ ಆಗಬೇಕು, ಯೂಸ್ ಮಾಡಬೇಕು. ಹೆಂಗೆ ಇಂದ ಇಂಪ್ರೂವ್ಮೆಂಟ್ ತೊಗೊಂಡು ನನ್ನ ವರ್ಕಿಗೆ ಎಫಿಷಿಯೆಂಟಾಗಿ ತೊಗೋಬೇಕು, ಮತ್ತು ನನ್ನ ಪರ್ಸ್ನಲ್ ವರ್ಕ್ನ ಹೆಂಗೆ ಮುಖಾಂತರ ಮಾಡಬೇಕು. ಸೊ ಹೇಳದ್ನಲ್ಲ, ಐ ಡೋಂಟ್ ಥಿಂಕ್ ಸೊ AI ವಿಲ್ ಟೇಕ್ ಎವ್ರಿಬಡಿ ಜಾಬ್. ವರ್ಕ್ ಫೋರ್ಸು ಈಗ ಎಕ್ಸಿಸ್ಟಿಂಗ್ ಇದೆಯಾ ಅದು ಕಡಿಮೆ ಮಾಡಿ ಬೇರೆ ಹೊಸ್ತಾಗಿರೋ ವರ್ಕ್ನ ಕ್ರಿಯೇಟ್ ಮಾಡುತ್ತೆ. ಆ ವರ್ಕಿಗೆ ನಾವು ಅಡಾಪ್ಟ್ ಆಗಬೇಕು, ಮೂಮೆಂಟ್ ಆಗಬೇಕು ಅಂದರೆ ನಾವು AIನ ಕಲಿಬೇಕಾಗುತ್ತೆ. ಓಕೆ, ಎಷ್ಟೊಂದು ಅಂದರೆ ಅಡ್ವಾಂಟೇಜಸ್ ಇದ್ದಾವೆ. ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದರೆ ಹೌ ಯು ಆರ್ ಗೋಯಿಂಗ್ ಟು ಟೇಕ್ AI ಅನ್ನೋದನ್ನು ನೀವು ಹೇಳ್ತಾ ಇದ್ರ. ಹಾಗಾದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಂತರ ಕನ್ಕ್ಲೂಡ್ ಥರದಲ್ಲಿ AI ಬಗ್ಗೆ 1-2 ಸಾಲಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? AI ಈಸ್ ಅ ವೆರಿ ಪವರ್ಫುಲ್ ಟೆಕ್ನಾಲಜಿ. ಇಫ್ ಸಂಬಡಿ ಮಿಸ್ಯೂಸ್ಡ್ ಇಟ್, ಇಟ್ಸ್ ವೆರಿ ವೆರಿ ಡೇಂಜರಸ್ ಟೆಕ್ನಾಲಜಿ. ಈಗ ಒಬ್ಬ ಒಳ್ಳೆಯವನಿಗೆ ಕೊಟ್ಟರೆ ಈ ಕ್ಯಾನ್ ಕ್ರಿಯೇಟ್ ದ ನ್ಯೂ ಹೋಲ್ ವರ್ಲ್ಡ್. ಅದೇ ಥರ ಇನ್ನೊಬ್ಬನಿಗೆ ಕೊಟ್ಟರೆ ವಿಲ್ ಡೆಸ್ಟ್ರಾಯ್ ದ ಎಕ್ಸಿಸ್ಟಿಂಗ್ ವರ್ಲ್ಡ್. AI ಯೂಸ್ ಮಾಡಿಕೊಂಡು AI ಈಸ್ ಸೋ ಮಚ್ ಡೇಂಜರಸ್. ಹೇಳ್ತೀನಲ್ಲ, ಸೋ ಮಚ್ ಡೇಂಜರಸ್. ನೀವೀಗ ಏನು ನೋಡ್ತಾ ಇದ್ದೀರಾ, ನೀವೇನು ಯೂಸ್ ಮಾಡ್ತಾ ಇದ್ದೀರಾ, ಅದು ಬರೀ ಸರ್ಫೇಸ್ ಲೆವೆಲ್ AI ಅಂತ ಅಂದ್ಕೊಳ್ಳಿ. ಡೀಪ್ ಡಿಗ್ ಮಾಡಿದ್ರೆ ಬಹಳ ಇದೆ, ಲೈಕ್ ಅ ಡಾರ್ಕ್ ವೆಬ್ ಥರ ಇದೆ.
ಪ್ಲೀಸ್ ನೋಟ್ ದಟ್ ನಮಗೆ ಎಷ್ಟು ಬೇಕು, ನಾವು ಎಷ್ಟು ಕಲಿತೀವಿ. ನೀವು ಒಂದು ಯೋಚನೆ ಮಾಡಿ, ನೀವೇನೋ ಎಂದ್ರ ಬಗ್ಗೆನೋ ಡಾಕ್ಯುಮೆಂಟ್ ಮಾಡಿಕೊಡ್ತಾ ಇದೆ, ಬುಕ್ ಬರೆಯೋಕೆ ಕೊಡ್ತಾ ಇದೆ ಅಂದರೆ ಅದ್ರ ಆಪೋಸಿಟ್ ಕೇಳಿದ್ದು ಮಾಡಲ್ವಾ? ಆಬ್ವಿಯಸ್ಲಿ ಮಾಡುತ್ತಲ್ಲ. ಅಲ್ವಾ? ಅದೇ ಹೇಳದ್ನಲ್ಲ, ನಮಗೆ ಏನು ಬೇಕೋ ಅಷ್ಟೇ ತೊಗೋಬೇಕು ಅದರಲ್ಲಿ. ಈಗ ನಾನಿಲ್ಲ ಕ್ರಿಮಿನಲ್ ಮೈಂಡು, ನಾನು ಅಲ್ಲಿಗೆ ಬಾಂಬ್ ಹೆಂಗೆ ಹಾಕೋದು ಅದಕ್ಕೆ ಪ್ಲ್ಯಾನ್ ಮಾಡ್ತೇನೆ ಅಂದರೆ ಕೊಡುತ್ತಪ್ಪ. ಆಬ್ವಿಯಸ್ಲಿ ಅದು ಕೊಡಲ್ಲ ಅಂತಲ್ಲ, ಕೊಡುತ್ತೆ. ಬಟ್ ಅದನ್ನು ಹೆಂಗೆ ತಗೊತೀಯ ನೀನು? ಹೇಳದ್ನಲ್ಲ, ಯಾರ ಕೈಯಲ್ಲಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟು. ಡೆಫಿನೆಟ್ಲಿ ಇದು ಪಬ್ಲಿಕ್ಕು, ಎಲ್ಲರೂ ಯೂಸ್ ಮಾಡ್ತಿರ್ತಾನೆ. ಒಳ್ಳೆಯವನು ಯೂಸ್ ಮಾಡ್ತಿರ್ತಾನೆ, ಕೆಟ್ಟವನು ಯೂಸ್ ಮಾಡ್ತಿರ್ತಾನೆ. ಸೊ ಆಬ್ವಿಯಸ್ಲಿ ಫಾರ್ ಎವ್ರಿ ರಿಯಾಕ್ಷನ್ ದರ್ ವಿಲ್ ಬಿ. ಈಗ ಬಹಳ ಜನ AI ಬಂದ್ಬಿಟ್ಟು ಕೆಲಸ ಈಸಿ ಆಗ್ತಾ ಇದೆ ಅಂತ, ಅದೇ ಥರ ಬೇರೆಯವರು ಬ್ಯಾಕ್ ಆಫ್ ದ ಹಿಂದೆಗಡೆ ಇರ್ತಾರಲ್ಲ ಅವರು ಬಹಳ ಇದನ್ನು ಮಾಡ್ತಾ ಇದ್ದಾರೆ. ಇದೇ ಒಂದು ಅಂದ್ರೆ ಒಂದು ದೊಡ್ಡ ಶೀಟಲ್ಲಿ ಎವ್ರಿಥಿಂಗ್ ಎಲ್ಲ ಬರ್ಬಿಟ್ಟು ಲಾಸ್ಟಲ್ಲಿ ಒಂದು ಬಾರ್ಡರ್ ಥರ. ಡೆಫಿನೆಟ್ಲಿ ಹೇಳಿದ್ನಲ್ಲ, ನೀವು ಅಷ್ಟು ತಿಳ್ಕೊಳ್ಳೋದಿದೆ, ಆ ಕಾಷನ್ ಬಾಕ್ಸ್ನ ಮರಿಬಾರ್ದು. ಡೆಫಿನೆಟ್ಲಿ. ಓಕೆ, ತುಂಬ ಥ್ಯಾಂಕ್ಸ್. ಒಳ್ಳೆ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ನಮಗೆಲ್ರಿಗೂ, ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಜೊತೆಗೆ ಈ ವಿಡಿಯೋ ನೋಡ್ತಾ ಇರೋರು ಸಹ ತುಂಬ ತಿಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.